ಬಂಡೀಪುರದ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಇಂದು ನಾನು ಕಳೆದ ವಾರ ಬಂದಿದ್ದೆ. ಇದೇ ಜಾಗದಲ್ಲಿ ನಿಮ್ಮೊಡನೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದೆ. ಅದರಲ್ಲಿ ಕಾಡಿನ ಬೆಂಕಿಯೂ ಕೂಡ ಒಂದಾಗಿತ್ತು. ಆದರೆ ನನ್ನ ನೋವನ್ನು, ನನ್ನ ಆಕ್ರಂದನವನ್ನು ಪ್ರಕೃತಿ ಮಾತೆ ಕರುಣಿಸಿದಳ. ಗುಡುಗುತ್ತಿದೆ, ಅತ್ತ ಕಡೆ ಕಾರ್ಮೋಡ, ಇತ್ತ ಕಡೆ ಗುಡುಗುತ್ತಿರುವ ದೃಶ್ಯಾವಳಿ, ಇತ್ತ ಕಡೆ ಮಿಂಚು, ಅತ್ತ ಕಡೆ ಮಳೆ ಹನಿಯ ಸಿಂಚನ. ಹೇಗಿದೆ ಅಲ್ಲವಾ? ಎಷ್ಟೋ ಜನ ಹೇಳ್ತಾರೆ ಇವನೊಬ್ಬ ಹುಚ್ಚ, ಆಕ್ಟಿವಾ ಸ್ಕೂಟ್ರಲ್ಲಿ ಕಾರ್ ಸುತ್ತಕ್ಕೆ ಹೋಗ್ತಾನೆ ಅಂತ. ರಾತ್ರಿ 1:30ಗೆ ಗುಂಡ್ಲುಪೇಟೆ ಅರಣ್ಯಕ್ಕೆ ಬಂದೆ. ಬೆಳಗ್ಗೆ ಇಲ್ಲಿ 8 ಗಂಟೆಗೆಲ್ಲ ಬಂಡೀಪುರ ಅರಣ್ಯದಲ್ಲಿ, ನಾಳೆ ಬೆಂಗಳೂರಿನಲ್ಲಿ. ವಿಚಾರ ಒಂದೇ, ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ. ಯಾರೇ ಕಾಡನ್ನು ವಿನಾಶ ಮಾಡುವರೋ ಬೆಂಕಿ ಇಡಲು ಈಗ ಅಸಾಧ್ಯ. ಯಾಕೆಂದರೆ ಮಳೆಯಾಗಿದೆ. ಹನಿ ಆ ಕಡೆ ತೋರಿಸು, ನೋಡಿ ಅಲ್ಲಿ ಮಳೆ ನೀರು ನಿಂತಿದೆ, ನೋಡಿ ಅಲ್ಲಿ ಕೆಳಗಡೆ, ನೋಡಿ 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 ನೋಡಿ. ಇದು ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಇಲ್ಲಿ ತೋರ್ಸಮ್ಮ, ನೋಡಿ ನೀರು ನಿಂತಿದೆ. ಅಲ್ಲಿಗೆ ಇಲ್ಲಿನ ಜಿಂಕೆಗಳಿಗೆ, ಇಲ್ಲಿನ ಕಾಡೆಮ್ಮೆಗಳಿಗೆ ಎಲ್ಲಕ್ಕೂ ಕುಡಿಯಲು ನೀರಾಯಿತು. ಬಂಡೀಪುರದ ಆಭರಣಗಳಾದ ವನ್ಯ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋಣ, ಕಾಡನ್ನು ಉಳಿಸೋಣ, ಬೆಳೆಸೋಣ. ಹಾಗೆಯೇ ಇಲ್ಲಿನ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ವನ್ಯ ಪ್ರಾಣಿಗಳ ಸಂರಕ್ಷಣೆಗೆ ಪ್ರಕೃತಿ ಶಿಬಿರಗಳು ಪ್ರಾರಂಭ ಆಗಿದೆ. ಆ ಒಂದು ಅರಣ್ಯ ಶಿಬಿರಗಳನ್ನು ನಾವು ಸಂಘಟಿಸ್ತಾ ಇರ್ತೀವಿ. ತಾವುಗಳು ಕೂಡ ಪಾಲ್ಗೊಳ್ಳಬಹುದು. ಬನ್ನಿ, ಉಳಿಸೋಣ ಬಂಡೀಪುರದ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶವನ್ನು. ಶುಭ ಸಂಜೆ.